ಲೇ ರಾಣಿ, ಲೇ ರಾಣಿ. ಥು, ಬೀರು ಬೀಗ ಅದು ಇದು ಹಾಕೊಂಡು ಎಲ್ಲ ಆಳು ಬಿದ್ದು ಹೋದ್ನ ನನ್ನ ಮಗ. ಕಂತ್ರಿ ನನ್ನ ಮಗ ಏನು ಅನ್ಕೊಬಿಟ್ಟವನಿ. ಅವನ ಹೆಸ್ರನಾಗ ಇರೋ ತಕ್ಷಣ ಜಮೀನು ಎಲ್ಲ ಅವಂದೇ ನೀ ಅನ್ಕೊಬಿಟ್ಟವನಿ. ನನಗೆ 10 ರೂಪಾಯಿ ಕಾಸು ಇಲ್ದಿರ ಅಂತ ಪರಿಸ್ಥಿತಿಗೆ ಬಂದ್ಬಿಟ್ಟೈತೆ. ಈ ಖರ್ಚುಗೂ ಕಾಸಿಲ್ಲ. ಅದು ಯಾವಾಗ ಬತ್ತನೋ ವಾಪಸ್ಸು ಬೀಗಕ್ಕೆ ಹೊಡೆದಾಕ್ಸ್ಬಿಡ್ತೀನಿ ಇಲ್ಲ ಅಂತ ಹೇಳಿದ್ರೆ. ಅಯ್ಯೋ, ಏನು ಮಾಡಲಿ ನಾನು. ಈ ನನ್ನ ಮಗನ ನಂಬ್ಕೊಂಡು ಹಾಳಾಗಿ ಹೋಗ್ಬಿಟ್ಟೆ ನಾನಂತೂ. ನನ್ನ ಹೆಸ್ರಿಗೆ ಅವನು ಈ ಜನ್ಮದಾಗಂತೂ ಬರ್ಕೊಡಲ್ಲ ಅಂದರೆ ಬರ್ಕೊಡಲ್ಲ, ಫಿಕ್ಸ್ ಬಿಡು. ರಾಣಿ, ಲೇ ರಾಣಿ, ಎಲ್ಲ ಅಳ್ಬಿದ್ದೋದೆ. ಯಪ್ಪ, ದಿನ ಬೆಳಿಗ್ಗೆ ಆದರೆ ನನಗಂತೂ ನಿಮ್ಮದೇ ನೆನೆಯಾ ತಲೆನೋವು. ನನ್ನ ಮನೆ ಆದ್ರೂ ನನಗಂತೂ ಎಲ್ಲೂ ನೆಮ್ಮದಿ ಇಲ್ಲ ಬಿಡು. ನೆಮ್ಮದಿ ಇಲ್ದಿರೋ ಜೀವನ ನೆನೆ ಆಗೋಗ್ಬಿಟ್ಟೈತೆ ನಂದಂತೂ. ಎಲ್ಲಿ ಬಿದ್ದು ಸಾಯ್ತಾ ಇರ್ತಿರೋ ಯಾವಾಗೂ ಮನೆ ಒಳಗಡೆ ನೆನೆಯ ಬಾಕ್ಲಾಕೊಂಡು. ಬಾರೇ ಹೊಸ ಈಚೆ ಕಡೆಗೆ ಬಾ ಸರ್ರ ಅಂತ ಹೇಳ್ಬಿಟ್ಟು ಕರೆದು 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 ನನ್ನ ಬಾಯನಾರ ಹಾಳಾಗಿ ಹೋಗ್ಬೇಕಾ ಏನು. ಒಂದು ಕಿತ್ತಕ್ಕಂತೂ ಬರೋ ಮಾತೇ ಇಲ್ಲ ಎಂದೂ ನೀನಂತೂ. ಥೂ. ಏನ್ರಿ, ನಾನೇನ್ ಮಾಡೋ ಕೆಲಸ ಇಲ್ದಂಗೆ ಏನಾದ್ರು ಅಡುಗೆ ಮನೆಗೆ ಏನಾದ್ರು ಕುಂತ್ಕೊಂಡಿರ್ತೀನ? ನಾನು ಕ್ಯಾಮೆ ಮಾಡ್ಕೊಂಡೆ ತಾನೇ ಕುಂತ್ಕೊಂಡ್ರದು. ಇದು ಯಾಕೆ ಹಿಂಗಾಡಿರ ನೀವು? ನಾನೇನು ಕ್ಯಾಮೆನೆ ಮಾಡಕ್ಕೆಲ್ಲ ಸುಮ್ ಕೂತಿರ್ತೀನಿ ಒಳಗಡೆ ಆಲ್ಟೆ ಹೊಡ್ಕೊಂಡು ಅನ್ನಂಗೆ. ನಾನು ಕ್ಯಾಮೆ ಮಾಡ್ಕೊಂಡು ಕುಂತಿದ್ದೆ. ಈಗ ಏನು ವಿಷಯ ಅಂತ ಹೇಳ್ಬಿಟ್ಟು ಹೇಳಿ, ಸುಮ್ಮನೆ ಕೂಕತ್ತಾನೆ ಇರ್ತೀರಾ. ಮೂಕಂಡ್ಲೆ ನಿಂಗೆ ಕೊಬ್ಬು ಶಾನೆ ಆಗೋಗ್ಬಿಟ್ಟೈತೆ. ನಿಂಗೆ ಏನು ಮಾಡ್ತೀಯಾ ಕೊಬ್ಬು. ಮೊದಲಾಗಿದ್ರೆ ರೆಸ್ಪೆಕ್ಟ್ ಶಾನೆ ಇತ್ತು, ಈಗ ರೆಸ್ಪೆಕ್ಟೇ ಇಲ್ಲ ನನಗಂತೂ. ನನಗೆ ನಿನಗೆ ಹೆಂಗೆಂಗೋ ಮಾತಾಡ್ತೀಯ ನೀನು. ಹಾಂ, ಸರಿ, ನಂಗೊಂದೇ 5,000 ರೂಪಾಯಿ ದುಡ್ಡು ಬೇಕು, ಕೊಡು. ಅಂತವೆಲ್ಲ ಐತ್ರಿ 5,000 ರೂಪಾಯಿ ದುಡ್ಡು? ನಾನೇನಾದ್ರು ವ್ಯವಹಾರ ಮಾಡ್ತೀನಾ, ಬಿಸ್ನೆಸ್ ಮಾಡ್ತೀನಾ? ಎಲ್ಲ ನೀವೇ ತಾನೇ ಮಾಡೋದು. ಇದ್ಯಾಕೆ ಇವಾಗ 5,000 ರೂಪಾಯಿ ದುಡ್ಡು ಕೊಡಿ ಅಂತ ಹೇಳ್ಬಿಟ್ಟು ನನ್ನನ್ನು ಕೇಳ್ತಿರಲ್ಲ? ಇದೊಳ್ಳೆ ಸಂದಕೈತೆ. ನನ್ನ ಹತ್ರ 5,000 ಇಲ್ಲ 500 ರೂಪಾಯಿ ಗೊತ್ತಿಲ್ಲ. ಹೋಗಿ ಸುಮ್ಕೇನೆ ನೀಯ. ಲೇ, ಏನೇ ಎಲ್ಲ ಮಗನ ಕೈಗೆ ಬೀಗ ಕೊಟ್ಬಿಡು ಅಂತ ನಾನೇನಾರ ಹೇಳಿದ್ದೇನೆ ನಿಂಗೆ? ಹಾಂ, ಅಯ್ಯೋ, ಅವನ ಹೆಸರ್ನಾಗ ಆಸ್ತಿ ಐತೆ ಅಂತ ಹೇಳಿದ್ಮೇಲೆ ಅವನು ಎತ್ಕೊಂಡು ಹೋಯ್ತಾನೆ. ಅದಕ್ಕೆ ನಾನೇನು ಮಾಡೋಕ್ಕಾಯ್ತದೆ? ನೀವೇನೇನಿಯ ಹೆಂಗೋ ನನ್ನ ಮಗನ ಬೆಳೆಸ್ತೀನಿ ಹೇಳು, ನನ್ನ ಮಗನ ಬೆಳೆಸ್ತೀನಿ ಹೇಳು ಅಂತ ಹೇಳ್ಬಿಟ್ಟು ನೀವೇನಿಯ ಹಂಗೋ ಹಿಂಗೋ ಬೆಳೆಸಿರೋದು. ನಿನ್ನ ಮಗನ ನೆಟ್ಟು ಬೆಳೆಸಿದ್ರೆ ಅವನು ಮರ್ಯಾದೆಗೆ ಅಪ್ಪ ಅಂತ ಬೆಲೆ ಕೊಡೋನು. ನೀವು ಅಷ್ಟು ಬೆಳೆಸಿದಂಗೆ 420 ಥರ ಬೆಳೆಸಿರೋದಕ್ಕೆ ಸರಿಯಾಗಿ ಮಾಡವನಿ. ನಾನು ತಾನೇ ಏನು ಮಾಡೋಕ್ಕಾಯ್ತದೆ ಹೇಳು? ಅಂತೀಯೇನೆ ನನ್ನೇನೇನೆ. ನೋಡೆ, ಯಾವಾಗ ಬರ್ತಾನಂತ ಅವನು, ಎಷ್ಟು ದಿನ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ದ ಹೇಳವನು. ನಂಗೇನು ಗೊತ್ತು? ಹೋಯ್ತೀನಿ ಅಂತ ಹೇಳ್ದ, ಓದ ಅಷ್ಟೇ ನೀನಿಯ. ಅದನ್ನ ಬಿಟ್ಟು ನನಗೇನು ಗೊತ್ತಿಲ್ಲ. ಲೇ ರಾಣಿ, ಒಂದು 5,000 ರೂಪಾಯಿ ಇದ್ರೆ ಕೊಡಿ. ದೇವ್ರಣೆಗೊಂದು ನೆನ್ನೆಯಿಂದ 10 ರೂಪಾಯಿ ಗೊತ್ತಿಲ್ವೇ? ಎಲ್ಲ ಬೀರುನಾಗೆ ಇಕ್ಕಿದ್ದೆ ದುಡ್ಡು. ದಿನ ಎತ್ಕೊಂಡು ಖರ್ಚು ಮಾಡ್ತಾ ಇದ್ದೆ. ಈ ಕಳ್ಳನ ಮಗ ಬೀಗ ಬಿಡ್ಕೊಂಡು ಹೊಂಟೋಗ್ಬಿಟ್ಟವನಲ್ವೇನೆ. ಹಾಂ, ಒಂದು ಸ್ವಲ್ಪ ದುಡ್ಡು ಕೊಡಲೇ. ಈಚೆ ಕಡೆಗೆ ಹೋದ್ರೂ ಖರ್ಚಿಗೆ ಇಲ್ವಲ್ಲೇ ನನಗೆ ದುಡ್ಡು. ಅಯ್ಯೋ, ನಿಂಗೆ ಯೋಸ್ಕಿತ ಹೇಳ್ಬೇಕು ನಾನು ತಾವು ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು. ನೀನೊಳೆ ಸಂದ ಕೇಳ್ತೀಯ. ನನ್ನ ಹತ್ರ ಏನು ದುಡ್ಡು ಕೊಡ್ತೀಯ ನೀನು ನನಗೆ? ಯಾವಾಗ ಕೇಳ್ತಿರ್ತೀನಿ ಕೊಡಿ, ಒಂದು 500,000 ಕೊಡಿ ಅಂತ ಹೇಳಿದ್ರೆ, ನಂತಾಗ ಎಲ್ಲಿ ಬರಬೇಕು ನಿನಗೆ ಏನೋ ದುಡ್ಡು ಹಂಗೆ ಹಿಂಗೆ ಅಂತ ಹೇಳ್ತೀರಾ? ಅವಾಗೆಲ್ಲ ಕೊಟ್ಟಿದ್ದೆ, ಇವಾಗ ಕೂಡಿಕೊಂಡು ಕಷ್ಟ ಅಂತ ಕೊಡ್ತಾ ಇದ್ದೆ. ಅವರು ಇವ್ರಿಗೂ ತಗೊಂಡೋಗಿ ಕಂಡರ್ಗೆ ಇಟ್ಬಿಟ್ಟು ಬಂದಿದ್ದಿರಲ್ಲ, ಹೋಗಿ ಕಂಡರ್ ಮಂತಾಗೆ ನೀವು ಹೋಗಿ ಇಸ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಏನಾರ ಮಾಡ್ಕೊಳ್ಳಿ. ನಿನ್ನ ಮಗ ಅದೇನು ಬೀರ್ನಾಗ ದುಡ್ಡು ಇಕ್ಕವನು ತಗೊಂಡೋಗವನು, ನನಗಂತೂ ದೇವ್ರಣೆಗೂ ಗೊತ್ತಿಲ್ಲ. ಎಲ್ಲಾನು ಅವನಿಗೆ ಗೊತ್ತಾಯ್ತು ವಿಷಯ. ನೀವು ಹೆಂಗನ ಮಾಡ್ಕೊಳ್ಳಿ. ನಂತಾಗ 10 ರೂಪಾಯಿನೂ ಕಾಸಿಲ್ಲ ಅಂದರೆ ಕಾಸಿಲ್ಲ. ನನ್ನ ಮಗ ನನ್ನ ಗಂಡಂಗೆ ಸರಿಯಾಗೈತೆ ಲೋಪರ್ ನನ್ನ ಮಗ. ಏನು ಮಾಡೋದು, ಕೈಯ ಕಾಸಿಲ್ವಲ್ಲ ನನಗೆ. ಎಂಥ ಕೆಲಸ ಆಯಿತು. ನನ್ನ ಮಗಳು ಯಾರು, ಅವಳು ಗೊತ್ತೇಳೋ ಬರೋಕ್ಕಿಲ್ವ ಅದು ಗೊತ್ತಿಲ್ಲ. ಈ ನನ್ನ ಮಗ ತಿರ್ಬೋಕಿ, ನನ್ನ ಮಗ ನೋಡಿದ್ರೆ ನನ್ನೇ ಆಟ ಆಡಿಸ್ತಾವನೆ ತಿರ್ಬೋಕಿನ ತಗೊಬಂದು. ಈಗ ಈಚೆ ಕಡೆ ಹೋದರೆ ಏನು ಮಾಡಲಿ, ಯಾರನ್ನ ದುಡ್ಡು ಕೇಳ್ತಾರೆ, ಇಲ್ಲ ನನಗೆ ಖರ್ಚಿಗಂತೂ ಬೇಕಾಯ್ತದೆ. ಆಳುಗಳೆಲ್ಲ ಕಾಸು ಕೇಳ್ತಾರೆ. ಮಗನ ಕೇಳು ಅಂತ ಹೇಳಿದ್ರೆ ನನ್ನ ಮಾನ ಮರ್ಯಾದೆ ಹೋಯ್ತದೆ. ಏನು ಮಾಡಲಿ, ಯಾರ ತಗನ ಒಂದು 5,000 ರೂಪಾಯಿ ಸಾಲ ಕೇಳೋಣ ಅಂದರೆ ಊರು ತುಂಬ ನಾನೇ ಸಾಲ ಕೊಡ್ತಾ ಇದ್ದೆ. ಈಗ ನಾನೇ ಕೇಳಿದ್ರೆ ನನ್ನ ಪ್ರೆಸ್ಟೀಜ್ ಏನಾಗಬೇಡ. ಆದರೂ ನೋಡೋಣ. ಈ ನನ್ನ ಮಗನಿಗೆ ಸರಿಯಾಗೈತೆ. ಬಡ್ಡಿ ನನ್ನ ಮಗ, ಈ ನನ್ನ ಮಗ ಅಂತ ನಾನು. ಏನು ದಿನ 5,000 ಜೋಬಿಗೆ ಹಾಕೊಂಡು ಹೋಯ್ತಿದ್ದು. 5,000 ರೂಪಾಯಿ ಖರ್ಚು ಮಾಡಿದ್ರೆ ಉದ್ಧಾರ ಆಯ್ತಾನೆ ನನ್ನ ಮಗ ಏನು ಮಾಡೋನೋ ಬಿಟ್ಟೋನೋ ಗೊತ್ತಿಲ್ಲ. ಸದ್ಯ ಸರಿಯಾಗೇನಿಯ ಮಾಡೋನವ್ರ ಅಪ್ಪಂಗೆ. ತಂದೆಗೆ ತಕ್ಕ ಮಗ. ನನ್ನ ಅಯ್ಯೋ ಅಂತಕ್ಕೆ ನೋಡಿದ್ರೆ ಹಿಂಗೇನೆ ನೀ ಆಗೋದು. ಈ ನನ್ನ ಮಗನೇ ಅಯ್ಯೋ ಅಂತ ಅನ್ನೋದು. ಈಗ ನನಗೆ ಹಾಲು ಕುಡಿದ್ರೆ ಸಂತೋಷ ಆಯ್ತಪ್ಪ. ಅಯ್ಯೋ ಸಾವುಕರೇ, ಏನೋ ಕರೆದ್ರಿ, ಏನು ವಿಷಯ? ಲೆಕ್ಕಾಚಾರಿ, ಒಂದು 5,000 ರೂಪಾಯಿ ದುಡ್ಡು ಬೇಕಿತ್ತು ಕಣ. ಒಂದು 5,000 ರೂಪಾಯಿ ದುಡ್ಡು ಆಯ್ತಾ? ಈ ಬೀರು ಬೀಗ ಕಳ್ದೋಗ್ಬಿಟ್ಟೈತೆ ಕಣ. ಅದು ಎಲ್ಲೋಯ್ತು ಅಂತ ಗೊತ್ತಾಗಲಿಲ್ಲ. 5,000 ರೂಪಾಯಿ ಬೇಕಿತ್ತು. ಅಪ್ಪ ಶಿವನಿ, 5,000 ರೂಪಾಯಿ ನನ್ನ ತಾಗೆಲ್ಲಿಂದ ಬರ್ತತೆ ಸಾವುಕಾರ್ರೆ? ಅಯ್ಯೋ, 5,000 ಅಂದರೆ ನನಗೆ ಯಾವುದೋ ಒಂದು ಇದು. ಅಯ್ಯೋ ದೇವರಣೆಗಳು ನಂತಾಗಿಲ್ಲ. ಬೇಕಾದ್ರೆ ಅವರು ಇರ್ತಾರೆ, ಬೇಕಾದ್ರೆ ಸಾಲ ಕೇಳಿ ಇಸ್ಕೊಡಿ ಅಂತ ಹೇಳಿದ್ರೆ ಇಸ್ಕೊಡ್ತೀನಿ. ನೋಡ್ಲ ಲೆಕ್ಕಾಚಾರಿ, ದುಡ್ಡಿಲ್ಲ ಕೈಯಾಗೆ. 1 ರೂಪಾಯಿ ಇಲ್ಲ, ಎಲ್ಲನೂ ಬೀರ್ನಾಗ ಇಟ್ಬಿಟ್ಟಿದ್ದೆ. ಬೀರು ಬೀಗ ಅದು ಎತ್ತೋಗ್ಬಿಟ್ಟೈತೋ ಏನೋ ನಾಕಾಣೆ. ದುಡ್ಡು ಬೇಕಿತ್ತು, ನೀನು ಇಲ್ಲ ಅಂತೀಯ. ಯಾರನ್ನ ಕೇಳಿದ್ರೆ, ನೀನು ಕೇಳಿದ್ರೆ ಕೊಡ್ತಾರೋ ಕೊಡೋಕ್ಕಿಲ್ವೋ ಏನೋ, ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಸರಿ ಬಿಡು, ಹೋಗಿ ಕ್ಯಾಮೆ ನಾನು ನೋಡ್ಕೊತೀನಿ. ಸರಿ ಆಯಿತು. ಈ ಸಾವುಕಾರಿಗೆ ಏನಾಗೈತೆ? ಅಷ್ಟೊಂದು ಲಾಸ್ ಆಗೋಗ್ಬಿಟ್ಟವ್ರ? 5,000 ರೂಪಾಯಿ ಕೊಡು ಅಂತ ಕೇಳ್ತವ್ರಲ್ಲ. ನಾನು ತಾವು ಎಲ್ಲಿಂದ ಬರಬೇಕು 5,000? ಥು, ಏನು ಮಾಡಲಿ, ನಾ ಯಾವ ಪೈಸೆನೂ ಇಲ್ದಿದ್ದಂಗೆ ಆಗೋಗ್ಬಿಟ್ಟೈತಲ್ಲ. ಏನು ಮಾಡಲಿ ಇವಾಗ? ನಮಸ್ಕಾರ ಸಾವುಕಾರರಿಗೆ. ವಾ, ನಮಸ್ಕಾರ ನಮಸ್ಕಾರ. ಏನೋ ಈ ಕಡೆ ಪಯಣ?
ಏನಿಲ್ಲ ಹಿಂಗೆ ನೆನೆಯ ಸುಮ್ಮನೆ ಹೋಯ್ತಾ ಇದ್ವಿ ಅದೇನೋ ಇವಾಗ ಮೋಟ್ರ್ ಸೈಕಲ್ ಬಂದೈತಂತೆ ಸಾವುಕಾರ್ರೆ, ಅದನ್ನೇ ಬುಕ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಯ್ತಾ ಇದ್ದೆ. ನೀವು ಕಂಡ್ರಲ್ಲ ಹಿಂಗೆ ಏನಿಯ ಬಂದೆ ನಿಮ್ತಾಗೆ ನೆನೆಯ. ಬನ್ನಿ ಹೋಗಿ ಒಂದು ಮೋಟ್ರ್ ಸೈಕಲ್ ಬುಕ್ ಮಾಡ್ಬಿಟ್ಟು ಬಂದನ ಬರೋಣ. ಸಣ್ಣಕ್ಕಿರ್ತದಂತೆ ಗುಡು 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 ಅಂತ ಹೋಯ್ತಾ ಇರ್ಬೋದು ನೋಡಿ. ಹೌದೇ? ಆದ್ರೆ ಇವಾಗ ಎಲ್ಲಿ ಈಗ ಎಲ್ಲಿ ಬುಕ್ ಮಾಡೋಕ್ಕಾಯ್ತದೆ? ಎಷ್ಟು ದುಡ್ಡು ಅಂತದು? 1 ಲಕ್ಷನೋ 1.5 ಲಕ್ಷನೋ ಇರ್ಬೋದು. ನಿಮ್ಗೇನು ಬಿಡಿ ಸಾವುಕಾರ್ರೆ, ಅಯ್ಯೋ ಹಿಂಗೆ ತೆಗೆದಂಗೆ ಕೊಟ್ಬಿಡ್ತೀರಾ. ಕೊಡಿ ನನಗೊಂಚೂರು ಸಾಲ, ನಾನು ತಗೊಬಿಟ್ಟು ಬರ್ತೀನಿ. ಬೇಕಾದ್ರೆ ನಿಮ್ಗೂ ಕೊಡ್ತೀನಿ. ಏ ಈಗ ನಂತಾಗೆಲ್ಲ ಐತೆ. ಏ ಸುಮ್ಕಿರಿ. ಬನ್ನಿ ಹೋಗೋಣ, ಪ್ಯಾಟ್ಗೆ ಹೋಗ್ಬಿಟ್ಟು ಬುಕ್ ಮಾಡ್ಬಿಟ್ಟು ಬರೋಣ ಬರ್ರಿ ಗಾಡಿಯ. ನನ್ನ ಪರಿಸ್ಥಿತಿ ಯಾವ ನಾಯಿಗೂ ಬೇಡ ಅಂತ ಪರಿಸ್ಥಿತಿ ಬಂದ್ಬಿಟ್ಟೈತೆ. ಇವನ ಹತ್ರ ಕಾಸಿಲ್ಲ ಅಂತ ಹೇಳಕ್ಕೂ ಹೋಗಲ್ಲ, ಬಿಡಕ್ಕೂ ಹೋಗಲ್ಲ. ಥೂ. ನನ್ನ ಮಗ ಎಲ್ಲೋ ಹೋಗವನಿ, ನನ್ನ ಮಗನೂ ಬರಲಿ, ಅವನಿಗೂ ಏನು ಇಷ್ಟ ಆಯ್ತದ ನೋಡಿ ಮಾಡಿ ಆಮೇಕಿಂದ ಬೇಕಾರೆ ಬುಕ್ ಮಾಡಿದ್ರಾಯ್ತು. ಇವಾಗ ಯಾಕೆ ನನ್ನ ಮಗನೇ ಬರಲಿ. ಏನು ಮಾಡೋಕ್ಕಾಗಲ್ಲ, ಮಕ್ಕಳು ದೊಡ್ಡರಾದ್ಮೇಲೆ ಎಲ್ಲ ಮಕ್ಕಳು ಚಿಂತೆ ಮಾಡಬೇಕು. ನಾನೇನಿಲ್ಲಪ್ಪ, ಈಗಂತೂ ಹೋಗಿ ಪಟ್ ಪಟ್ ಅಂತ ಬೈಕ್ ಬುಕ್ ಮಾಡಿ ಬರ್ತಿರೋದೇನೆ. ಅಲ್ಲ ನಿಂದಾಗ ಒಂದು 5,000 ರೂಪಾಯಿ ಇದ್ರೆ ಕೊಡ್ತೀಯಾ? ಇದೇನು ಸಾವುಕಾರೆ ತಮಾಷೆ ಮಾಡ್ತಾ ಇದ್ದೀರಾ ಏನು? 5,000 ರೂಪಾಯಿ ಬೇಕು ಅಂತ ಹೇಳ್ಬಿಟ್ಟು, ಅಯ್ಯೋ ಸುಮ್ಕೋಗಿ. ಸಾಕು ತಮಾಷೆ ಮಾಡಿದ್ದು. ತಮಾಷೆ ಎಲ್ಲ, ಸುಮ್ಮನೆ ಬೇಕು ಅಂತಾನೆ ಕೇಳಿದೆ. ಅಯ್ಯೋ ಸ್ವಂತ ತಮಾಷೆ ಮಾಡ್ತೀರಾ ನೀವಂತೂ? ಅಯ್ಯಯ್ಯಯ್ಯ ಬುಡಿ ಸಾಕು, ಈ ವಯಸ್ಸಾದ್ಮೇಲೆ ನಾವು ತಮಾಷೆ ಮಾಡೋದನ್ನ ಬುಡಿ. ಹೋಗಿ ಗಾಡಿ ನೋಡ್ಕೊಬಿಟ್ಟು ಬರ್ತೀನಿ. ಏನಾರ ಇಷ್ಟ ಆದರೆ ಬುಕ್ ಮಾಡ್ಬಿಟ್ಟು ಬಂದು ಹೇಳ್ತೀನಿ ನಿಮ್ಗೂ. ನೀವು ಬಂದ್ಬಿಡಿ, ನಾಳೆಕೇನಿಯ ಬುಕ್ ಮಾಡ್ಬಿಡೋಣ. ಸರಿನೇ? ಸರಿ ನಾನು ಹೋಯ್ತೀನಿ. ಪ್ಯಾಟ್ಗೆ ಹೋಗೋ ಅಷ್ಟೊತ್ತಿಗೆ ಜಾಸ್ತಿ ಲೇಟ್ ಆಗೋಗ್ಬಿಡ್ತದೆ. ಸುಮ್ಕೇನಿಯ ಯಾಕೆ, ಹೋಗ್ಬಿಟ್ಟು ಬರ್ತೀನಿ. ನಾಳೆ ಬರ್ತೀನಿ ಮಂತಕ್ಕೆ, ಗಾಡಿ ಸಂದಾಕಿದ್ರೆ ಇಬ್ರು ಹೋಗ್ಬಿಡೋಣ. ದುಡ್ಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿರಿ. ನಿಮ್ಮ ಮನೆಗೆ ಏನು ಬೇಜಾನಿರ್ತದೆ ಬುಡಿ. ನನ್ನ ಮಗ 5,000 ಕೊಡ್ಲಾ ಅಂದ್ರೂ ಕೊಡ್ದಿದ್ದಂಗೆ ಹೊಂಟೋಗ್ಬಿಟ್ಟ. ಭಿಕ್ಷೆ ಎತ್ತಂತ ಪರಿಸ್ಥಿತಿಗೆ ಬಂದ್ಬಿಟ್ಟೈತೆ ನನ್ನ ಬಾಳು. ಅಲ್ಲ ಬೈಕ್ ಅಂತೆ 1.5 ಲಕ್ಷನಂತೆ. 5,000 ರೂಪಾಯಿಗೆ ಬೀದಿ ಅಲಿತಾ ಇದ್ದೀನಿ ನಾನಂತೂ. ಈ ನನ್ನ ಮಗ ನೋಡಿದ್ರೆ ಇಲ್ದಿರೋದೆಲ್ಲ ಮಾತಾಡ್ತಾನೆ. ನನಗೆ ಕಷ್ಟ ಯಾರಿಗೆ ಹೇಳ್ಕೊಳ್ಳೋಣ ದೇವ್ರೆ, ಯಾಕೆ ನನಗೆ ಮಾತ್ರ ಇಂಥ ಕಷ್ಟ ಕೊಟ್ಬಿಟ್ಟೆ ನೀನು? ಲೆಕ್ಕಾಚಾರಿ ಯಾರನ್ನೋ ಕರ್ಕೊಂಬತ್ತಾ ಇದ್ದಂಗೆ ಅವನೇ. ಯಾರು ಈ ಲೆಕ್ಕಾಚಾರಿಗೆ ದುಡ್ಡು ಇಸ್ಕೊಂಬ ಅಂತ ಹೇಳಿದ್ದೆ. ಇವನೇ ನನ್ನ ಮರ್ಯಾದೆ ಕಳಿಯಕ್ಕೆ ಎಪ್ಪನ್ ಕರ್ಕೊಬತ್ತಾವನೆ ಅಂತ ಅನ್ನಿಸ್ತೈತಲ್ಲ. ಯಾಕ್ಲ ಲೆಕ್ಕಾಚಾರಿ ಇವನು ಯಾಕ್ಲ ಕರ್ಕೊಬಂದೆ? ಅದೇ ಸಾವುಕಾರೆ, ನೀವು ಒಂದು 5,000 ರೂಪಾಯಿ ಇದ್ರೆ ರೆಡಿ ಮಾಡಿ ಅಂತ ಹೇಳಿದ್ರಲ್ಲ, ಅದಕ್ಕೆ ನೀ 5,000 ರೂಪಾಯಿ ರೆಡಿ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಹೋಗಿ ಅವರು ಇವ್ರ ಕೇಳ್ತಾ ಇದ್ದೆ. ಅದಕ್ಕೆ ಈ ಕೃಷ್ಣ ಇದ್ದ ಅಲ್ಲೇ ನೀನಿಯ. ಲೋ ಕೃಷ್ಣ, ಅವ್ನು ಸಾವುಕಾರಿಗೆ ಒಂದು 5,000 ರೂಪಾಯಿ ದುಡ್ಡು ಅಂತೆ ಕೊಡ್ಲಾ ಅಂತ ಹೇಳಿದ್ರೆ, ಸಾವುಕಾರ ದುಡ್ಡು ಬೇಕಂತ ಅವ್ರಿಗೆ. ಅವರೆಲ್ಲ ದುಡ್ಡು ಕೇಳೋಕ್ಕಿಲ್ಲ ಬಿಡು, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೇಳ್ದ. ನಾನು ಅದಕ್ಕೆ ಇಲ್ಲ ಈಗ ಅವರೇ ಕೇಳಿದ್ದು ಒಂದಿದ್ದಕ್ಕೆ. ಸರಿ ನನ್ನ ಮುಂದೆನೇ ಕೇಳಿ 5,000 ರೂಪಾಯಿ ದುಡ್ಡು ಕೊಡು ಅಂತ ಹೇಳ್ಬಿಟ್ಟು ಆಮೇಕಿಂದ ಬೇಕಾದ್ರೆ ನಾನೇ ಕೊಡ್ತೀನಿ ಅಂತ ಹೇಳ್ದ. ಇನ್ನೇನು ಮಾಡೋಕ್ಕಾಯ್ತದೆ, ನಿಮಗೆ 5,000 ರೂಪಾಯಿ ಬೇಕಿತ್ತಾನೆ, ಅದಕ್ಕೆ ಈಗಳಿ ಕರ್ಕೊಂಬಿಟ್ಟು ಬಂದೀವಿ. ನೀವು ಒಂದ್ಕಿಂತ ಬಾಯ್ಬಿಟ್ಬಿಟ್ಟು ಕೇಳಿ 5,000 ರೂಪಾಯಿ ಕೊಡು ಅಂತ ಹೇಳ್ಬಿಟ್ಟು ಅವ್ರೇನೇ ಕೊಟ್ಬಿಡ್ತಾರೆ. ಶಿವಂತಾಗ ಎಲ್ಲ ಇರ್ತದೆ ಲೆಕ್ಕಾಚಾರಿ ದುಡ್ಡು. ಇಲ್ಲ ಸಾವುಕಾರೆ, ಅವನೇ ಹೇಳ್ದ ಕೇಳಿ ಸಾವುಕಾರ ಕೊಡ್ತೀನಿ ಅಂತ. ಕೃಷ್ಣ ಈಗ ಸಾವುಕಾರ ಕೇಳ್ತಾರೆ ಕೊಡ್ಲಾ? ಅದನ್ನ ಕೇಳಿ, ಸಾವುಕಾರ ದುಡ್ಡು ಕೇಳಿ ಆಬೇಕಿದ್ದೆ ನಾನು ಯೋಚನೆ ಮಾಡ್ತೀನಿ. ಈ ನನ್ನ ಮಗನ ತಗು ದುಡ್ಡು ಐತೋ ಇಲ್ವೋ? ಎಂಥ ಪರಿಸ್ಥಿತಿ ಬಂತು. ಈ ನನ್ನ ಮಗನ ತಗು ನಾನು ದುಡ್ಡು ಕೇಳೋಂಥ ಪರಿಸ್ಥಿತಿ ಬಂತು. ಏನು ಮಾಡೋಕ್ಕಾಗಲ್ಲ, ನನಗಂತೂ ಯಾರು ನಯಾ ಪೈಸೆ ಕೊಡೋಕ್ಕೂ ರೆಡಿ ಇಲ್ಲ. ಈ ನನ್ನ ಮಗ ಆದ್ರೂ ಕೊಡ್ತಾನಲ್ಲ, ಅಷ್ಟೇ ಸಾಕು. ಇವತ್ತು ನಾಳೆ ಖರ್ಚಿಗಾದ್ರೂ ಆಗ್ತದೆ. ಲೋ ಕೃಷ್ಣ, ಒಂದು 5,000 ರೂಪಾಯಿ ದುಡ್ಡಿದ್ರೆ ಕೊಡ್ಲಾ? ಕೊಡ್ತೀನಿ. ಎಲ್ಲಿ ಇದೆಲ್ಲ ಕೇಳಿ. 5,000 ರೂಪಾಯಿ ದುಡ್ಡಿದ್ರೆ ಕೊಡ್ಲಾ? ನಾಳೆ ನಾಡೋದ್ರಾಗೆ ಯಾವಾಗನ ಕೊಡ್ತೀನಿ. ಸಂತೋಷ ಆಹಾ ಓಹೋ, ಸಂಗೀತ ಓಹೋ ಆಹಾ, ಸಂತೋಷ ಓಹೋ ಆಹಾ. ನಾನು ಕೇಳಿ ದುಡ್ಡು ಕೊಡು ಅಂತ ಹೇಳ್ಬಿಟ್ಟು ನೀನು ಕಿತ್ತೋಗಿರೋ ರಾಗ ಹೇಳು ಅಂತ ಹೇಳಿಲ್ಲ. ಅಯ್ಯ ಸಾವುಕಾರ, ನೀವು ನನ್ನ ಹತ್ರ ಕಾಸು ಕೇಳ್ತಿದ್ದೀರ ಅಂತ ಹೇಳಿದ್ರೆ ನಿಮ್ಗಿನ್ನ ಸಾವುಕಾರ ಅಂತಾನೆ ಅರ್ಥ. ಸಾವುಕಾರ ಹತ್ರ ಸಾವುಕಾರ ನಮ್ಮ ಹತ್ರ ಬಂದು ಸಾಲ ಕೇಳಬೇಕು ಅಂತ ಹೇಳಿದ್ರೆ ಅದೆಲ್ಲ ಒಂದು ದೊಡ್ಡ 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 ವಿಷಯನೇನೆಯ. ನೀವು ನನ್ನ ಹತ್ರ ಸಾಲ ಕೇಳಿದ್ರಿ ಅಂದರೆ ಇಡೀ ಊರಾಗ ನಾನೇ ಫೇಮಸ್ ಆಗೋಗ್ಬಿಡ್ತೀನಿ. ಫೇಮಸ್ ಅಂದರೆ ವೆರ್ರೆ ಫೇಮಸ್. ಸರಿಡಾ? ಸರಿ ಬರ್ತೀರಿ ಸಾವುಕಾರ್ರೆ. ನಾನು ಕೇಳಿದ 5,000 ರೂಪಾಯಿ ದುಡ್ಡು ಕೊಡು ಅಂತ ಹೇಳ್ಬಿಟ್ಟು ಅದಾಗ 5 ರೂಪಾಯಿ ಏನೇನೇ ಇಲ್ಲ. ಇದು 5,000 ರೂಪಾಯಿ ಎಲ್ಲಿಂದ ತಂದು ಕೊಡ್ಲಿ ನಿಮಗೆ? ಮತ್ತೆ ಯಾಕ್ಲಾ ಸಾವುಕಾರ ಕೇಳ್ಬೇಕು ನಾನು ಮುಂದೆ ಅಂತ ಹೇಳ್ಬಿಟ್ಟು ಹೇಳ್ದಂತೆ ಲೆಕ್ಕಾಚಾರಿಗೆ. ಯಾಕೆ ಅಂತ ನಿಮಗೆ ಮುಂದೆ ಗೊತ್ತಾಯ್ತದೆ. ಲಕ್ಷ್ಮಣ, ಸಾವುಕಾರ ರದ್ದಾಗೆ 5,000 ರೂಪಾಯಿ ದುಡ್ಡು ಕೇಳ್ದ ಕಡ್ಲ. ದುಡ್ಡು ಕೊಡು 5,000 ರೂಪಾಯಿ ಅಂತ ಹೇಳ್ಬಿಟ್ಟು. ಲೋ ಚಿಕ್ಕಡ, ನನ್ನ ಹತ್ರ ಸಾವುಕಾರ ಸಾಲ ಕೇಳ್ದ ಕಡ್ಲ 5,000 ರೂಪಾಯಿ ಕೊಡು ಅಂತ ಕೇಳ್ದ ಗೊತ್ತೇನು? ನಮ್ಮ ತಾಯಣ್ಣ ನಾನು ಸುಳ್ಳು ಹೇಳಕ್ಕಿಲ್ಲ. ಲೆಕ್ಕಾಚಾರಿ ಕಳ್ದಲ್ಲೋ ನನ್ನ ಮರ್ಯಾದಿನ.